ಲೆಟ್ಸ್ ಗೋ ಫಾರ್ ಅ ಟಾಪ್ ಸ್ಟೋರಿ ನಂಬರ್ 3. ನೀವು ನಿಜವಾಗ್ಲೂ ಪನ್ನೀರ್ ಪ್ರಿಯರಾ? ಹಾಗಾದರೆ ಪನ್ನೀರ್ ಎಷ್ಟು ಡೇಂಜರ್? ನೀವು ಒಂದು ವೇಳೆ ಪನ್ನೀರನ್ನು ತಿಂದರೆ, ಅದು ಎಸ್ಪೆಷಲಿ ಈ ಪನ್ನೀರನ್ನು ತಿಂದರೆ ನಿಮಗೆ ಆಸ್ಪತ್ರೆನೇ ಗತಿ, ನಿಮ್ಮ ಕಿಡ್ನಿ ಡಮಾರ್, ಕ್ಯಾನ್ಸರ್ ಬರೋದು ಮಾತ್ರ ಖಂಡಿತ. ಅದಕ್ಕೆ ನೀವು ಸ್ವಲ್ಪ ಹುಷಾರ್. ಲೆಟ್ಸ್ ಗೋ ಫಾರ್ ಅ ಟಾಪ್ ಸ್ಟೋರಿ 3. ನೀವು ಬಾಯಿ ಸವಿದು ತಿನ್ನುವಂತಹ ಪನ್ನೀರು ನಿಜವಾದ ಪನ್ನೀರ್ ಅಲ್ಲ, ಅದು ಅಸಲಿ ಪನ್ನೀರಲ್ಲ, ದಟ್ ಈಸ್ ನಕಲಿ ಪನ್ನೀರು. ಪನ್ನೀರ್ ಪ್ರಿಯರು ನೀವು ಒಂದು ಸ್ವಲ್ಪ ರೆಸ್ಟೋರೆಂಟ್ಸ್ಗಳಿಗೆ ಹೋದಾಗ ಹುಷಾರಾಗಿರಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಪನ್ನೀರಿನ ಕಥೆಯನ್ನು, ರಿಯಾಲಿಟಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪನ್ನೀರ್ ಪ್ರಿಯರೇ, ಸ್ವಲ್ಪ ಸ್ವಲ್ಪ ಹುಷಾರಾಗಿರಿ. ನೀವು ತಿನ್ನುವಂತಹ ಪನ್ನೀರು ಅಸಲಿ ಅಲ್ಲ, ಅದು ನಕಲಿ ಪನ್ನೀರ್. ಅದು ಇಟ್ಸ್ ಅ ಫ್ಯಾಕ್ಟ್. ನೋಡೋಕ್ಕೆ ಅಸಲಿ ಥರ ಕಾಣುತ್ತೆ, ತಿನ್ನೋದು ಮಾತ್ರ ನಕಲಿ ಪನ್ನೀರ್. ಅಸಲಿ ಅಂದ್ಕೊಂಡು ಅನಲಾಗ್ ಪನ್ನೀರನ್ನು ನೀವೇನಾದರೂ ತಿಂದಿದ್ದೀರಾ? ಬಾಯಿ ಚಪ್ಪರಿಸಿ ತಿನ್ನುವಂತಹ ಪನ್ನೀರ್ ಹಿಂದಿದೆ ನಕಲಿಯ ಜಾಲ, ದೊಡ್ಡ ಜಾಲ ಇದೆ. ಗೊತ್ತಾದರೆ ಬಾಯಿ ಚಪ್ಪರಿಸೋ ಮುಂಚೆ ನೀವು ಒಂದು ಸಲ ಪನ್ನೀರ್ ತಿನ್ನೋಕ್ಕಿಂತ ಮುಂಚೆ ಯೋಚನೆ ಮಾಡೋದಂತ ಗ್ಯಾರಂಟಿ. ಅಸಲಿ ಪನ್ನೀರಿನ ಹೆಸರಲ್ಲಿ ನಡೀತಾ ಇದೆ ಕರಾಳ ದಂಧೆ. ಈಗ ಕರಾಳ ದಂಧೆ ಬಟಾ ಬಯಲಾಗಿದೆ. ಪನ್ನೀರ್ ಪ್ರಿಯರಿಗೆ ಲಿಟ್ರಲಿ ಈಗ ಶಾಕ್ ಅಂತ ಹೇಳ್ಬೋದು. ಯಾಕೆಂತಂದರೆ ನೀವು ಬಾಯಿ ಚಪ್ಪರಿಸಿ ಅದ್ಭುತವಾಗಿದೆ ಅಂತ ಏನು ತಿಂತಿರಲ್ಲ ಪನ್ನೀರನ್ನು. ಈ ವೆಜ್ ರೆಸ್ಟೋರೆಂಟ್ಗಳಿಗೆ ಹೋದರೆ ಪನ್ನೀರ್ ಬಟರ್ ಮಸಾಲ, ಏನೋ ಪಾಲಕ್ ಪನ್ನೀರು, ಮತ್ತೊಂದು ಮಗದೊಂದು ಅಂತ ಏನು ಪನ್ನೀರ್ ಹಾಕಿರ್ತಾರಲ್ಲ, ದಟ್ ಈಸ್ ಒರಿಜಿನಲ್ ಪನ್ನೀರಾ ನಕಲಿ ಪನ್ನೀರಾ? ಯಾಕಂತಂದರೆ ಕೆಲ ರೆಸ್ಟೋರೆಂಟ್ಸ್ಗಳಲ್ಲಿ ಯೂಸ್ ಮಾಡುವಂತಹ ಪನ್ನೀರು ಒರಿಜಿನಲ್ ಅಲ್ಲ, ಅದು ನಕಲಿ ಅಂತ ಈಗ ಬಟಾ ಬಯಲಾಗಿದೆ. ಆ್ಯಂಡ್ ಈಗ ರಾಜ್ಯ ಸರ್ಕಾರ ಒಂದು ಶಾಕ್ ಕೊಟ್ಟಿದೆ ಪನ್ನೀರ್ ಪ್ರಿಯರಿಗೆ. ಅದೇನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಲೆಟ್ಸ್ ಗೋ ಫಾರ್ ಅನದರ್ ಬ್ರೇಕ್. ಪನ್ನೀರ್ ಪ್ರಿಯರಿಗೆ ಶಾಕ್ ಕೊಟ್ಟಂತಹ ಕರ್ನಾಟಕದ ರಾಜ್ಯ ಸರ್ಕಾರ. ಅನಲಾಗ್ ಪನ್ನೀರ್ ಹಾವಳಿಗೆ ಈಗ ಸಿಡಿದೆದ್ದಿದೆ ರಾಜ್ಯದ ಕೈ ಸರ್ಕಾರ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರ್ ಬಳಕೆ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರಿನ ಬಳಕೆಯನ್ನು, ಅನಲಾಗ್ ಪನ್ನೀರಿನ ಬಳಕೆಯನ್ನು ಮಾಡ್ತಾ ಇದ್ರು. ಅನಲಾಗ್ ಪನ್ನೀರಿನ ಬಳಕೆಗೆ ಈಗ ಗ್ರಾಹಕರು ಆರೋಪ ಮಾಡಿದ್ದಾರೆ, ಅದನ್ನು ಬಳಸಬಾರ್ದು ಅಂತ. ಆಹಾರ ಸುರಕ್ಷತೆಗೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪನ್ನೀರ್, ಈಗ ಕೃತಕ ಪನ್ನೀರ್ ಅನ್ನುವಂಥದ್ದು ಏನಿದೆ ಅನಲಾಗ್ ಪನ್ನೀರ್, ಅದು ಈಗ ಸಂಪೂರ್ಣ ಬ್ಯಾನ್ ಅನ್ನುವಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಫುಡ್ ಡಿಪಾರ್ಟ್ಮೆಂಟ್ ಈಗ ಅದನ್ನು ಬ್ಯಾನ್ ಮಾಡಿದೆ. ಹಾಗಾದರೆ ಈ ಕೃತಕ ಪನ್ನೀರ್ ಅಂದರೆ ಏನಿದು ಕೃತಕ ಪನ್ನೀರ್ ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ಕೊಂಬರೋಣ. ಏನಿದು ಕೃತಕ ಪನ್ನೀರು, ಅನಲಾಗ್ ಪನ್ನೀರು, ಬ್ಯಾನ್ ಆದಂತಹ ಪನ್ನೀರ್ ಯಾವುದು ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಅನಲಾಗ್ ಪನ್ನೀರ್ ಸಾಮಾನ್ಯ ಪನ್ನೀರಿನಂತೆ ಕಾಣುತ್ತೆ, ಆದರೆ ಅದು ಒರಿಜಿನಲ್ ಪನ್ನೀರ್ ಅಲ್ಲ. ಅಸಲಿ ಪನ್ನೀರಿಗೆ ಪರ್ಯಾಯವಾಗಿರುವಂತಹ ಒಂದು ಆಲ್ಟರ್ನೇಟಿವ್ ಪನ್ನೀರ್ ಅದು. ಒರಿಜಿನಲ್ ಪನ್ನೀರಿನಲ್ಲಿ ಇರುವಂತಹ ಯಾವುದೇ ಪ್ರೋಟೀನ್ ಅದರಲ್ಲಿ ಇರಲ್ಲ. ಅನಲಾಗ್ ಪನ್ನೀರನ್ನು ತಯಾರಿಸಲು ಹಾಲು ಬದಲಿಗೆ ಏನನ್ನು ಯೂಸ್ ಮಾಡ್ತಾರೆ ಗೊತ್ತಾ? ವೆಜಿಟೇಬಲ್ ಮತ್ತು ಫ್ಯಾಟ್, ಪಾಮ್ ಆಯಿಲ್ ಮತ್ತು ಸ್ಕ್ರ್ಯಾಚ್ಗಳನ್ನು ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಮೆಲ್ಸಿಫಿಯರ್ಗಳನ್ನು ಬಳಸಿ ಈ ಒಂದು ಕೃತಕ ಪನ್ನೀರನ್ನು ತಯಾರು ಮಾಡ್ತಾರೆ. ಪನ್ನೀರ್ ತಯಾರು ಮಾಡುವಂತಹ ವಿಧಾನ ನಿಮಗೆಲ್ಲರಿಗೂ ಗೊತ್ತಿದೆ, ಆದರೆ ಇದರ ಉತ್ಪಾದನೆ ಬಹಳ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಅಸಲಿ ಪನ್ನೀರ್ ಕೇವಲ ಹಾಲಿನಿಂದ ತಯಾರಾಗುತ್ತೆ, ಬಟ್ ಇದು ಹಾಲಿನಿಂದ ತಯಾರಾಗುವಂತಹ ಪನ್ನೀರ್ ಅಲ್ಲ. ಅಸಲಿ ಪನ್ನೀರ್ನಲ್ಲಿ ನೈಸರ್ಗಿಕ ಹಾಲಿನ ಕೊಬ್ಬಿರುತ್ತೆ, ಪ್ರೋಟೀನ್ ಇರುತ್ತೆ, ಅದು ಆರೋಗ್ಯಕರ. ಹೀಗಾಗಿ ಕೃತಕ ಪನ್ನೀರು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಅದೇ ಕಾರಣಕ್ಕೆ ಕೃತಕ ಪನ್ನೀರ್ ಬಳಕೆ ಈಗ ಹೆಚ್ಚಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಇರಲ್ಲ, ಏನೇನೋ ಸುಡುಗಾಡು ಹಾಕಿರ್ತಾರೆ. ಆದ್ದರಿಂದ ಕೃತಕ ಪನ್ನೀರನ್ನು ಲಿಟ್ರಲಿ ಈಗ ಸರ್ಕಾರ ಬ್ಯಾನ್ ಮಾಡಿದೆ. ನೀವೇನಾದರೂ ಈ ಆರ್ಟಿಫಿಷಿಯಲ್ ಪನ್ನೀರನ್ನು ತಿಂದರೆ ಹೊಟ್ಟೆ ಸರಿಯಾಗದೆ ಆರೋಗ್ಯ ಸಮಸ್ಯೆಯಿಂದ ನೀವು ಡಮಾರಾಗೋದು ಗ್ಯಾರಂಟಿ. ಎಸ್, ಡೇಂಜರ್ ಕೃತಕ ಪನ್ನೀರು. ಇದು ಹೆಂಗಿರುತ್ತೆ ಆರ್ಟಿಫಿಷಿಯಲ್ ಪನ್ನೀರು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡಿಕೊಂಡು ಬರೋಣ. ಈ ಕೃತಕ ಪನ್ನೀರ್ ಹೆಂಗಿರುತ್ತೆ, ಇದು ಎಷ್ಟು ಡೇಂಜರಸ್ ಅನ್ನುವಂಥದ್ದು ನೋಡ್ಕೊಂಬರೋಣ. ಆರ್ಟಿಫಿಷಿಯಲ್ ಪನ್ನೀರ್ ಹೊಟ್ಟೆಗೆ ಏನಾದರೂ ಸೇರಿದರೆ ನಿಮ್ಮ ಆರೋಗ್ಯ ಡಮಾರಾಗೋದು ಗ್ಯಾರಂಟಿ. ಕೃತಕ ಪನ್ನೀರ್ ತಿಂದರೆ ಕಿಡ್ನಿ ಕತೆ ಮುಗೀತು ಅಂತಾನೆ ಲೆಕ್ಕ, ಕ್ಯಾನ್ಸರ್ ಬರೋದು ಫಿಕ್ಸ್ ಅಂತಾನೆ ಲೆಕ್ಕ. ಇದು ಅನೇಕ ಜನ ಆರೋಗ್ಯ ತಜ್ಞರು ಹೇಳ್ತಾ ಇರೋದು. ಕೃತಕ ಪನ್ನೀರ್ನಲ್ಲಿ ಸ್ಕ್ರಾಚ್ ಮತ್ತು ಸಿಂಥೆಟಿಕಲ್ ಎಲಿಮೆಂಟ್ಸ್ ಇದೆ. ಪಾಮ್ ಆಯಿಲ್ ಸೇರಿ ಬಿಳಿ ಬಣ್ಣ ಬರೋದಕ್ಕೆ ಕೆಮಿಕಲ್ಗಳನ್ನು ಬಳಕೆ ಮಾಡಲಾಗುತ್ತೆ. ಪನ್ನೀರ್ ಫೇವ್ರೇಟ್, ಪ್ರೋಟೀನ್ ಸಿಗುತ್ತೆ ಅಂತ ನೀವೇನಾದರೂ ತಿಂದರೆ ಲಿಟ್ರಲಿ ನೀವು ಗೋವಿಂದ, ಫಿನಿಶ್ ಆಗೋದಂತೂ ಗ್ಯಾರಂಟಿ. ವಿನೆಗರ್ ಅಥವಾ ನಿಂಬೆ ಹುಳಿ ಬಳಸಿದಂತಹ ಹಾಲಿನ ಪನ್ನೀರ್ ಮಾತ್ರ
ಸೇಫ್ ಆಗಿರುತ್ತೆ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಎಷ್ಟು ಕಡೆ ಪ್ರಾಫಿಟ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಪನ್ನೀರ್ ಬಳಕೆ ಮಾಡಲಾಗುತ್ತೆ. ದೇಶದ ಹಲವು ರಾಜ್ಯಗಳಲ್ಲಿ ಬ್ಯಾನ್ ಆಗಿರುವಂತಹ ಕೃತಕ ಪನ್ನೀರ್ ಕರ್ನಾಟಕದಲ್ಲೂ ಕೂಡ ಈಗ ಬ್ಯಾನ್ ಆಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಈ ಕೃತಕ ಪನ್ನೀರ್ ಅಂದರೆ ಆರ್ಟಿಫಿಷಿಯಲ್ ಪನ್ನೀರ್, ಈ ಪಾಮ್ ಆಯಿಲು ಬಿಳಿ ಬಣ್ಣ ಹಾಕಿ ಏನು ಪನ್ನೀರ್ ಮಾಡ್ತಾರಲ್ಲ ಅದು ಕೂಡ ಬ್ಯಾನ್ ಆಗಿದೆ. ಬಟ್ 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 ಒನ್ ಥಿಂಗ್ ಏನು ಅಂತಂದರೆ, ನಾವು ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಕೂತು ಪನ್ನೀರ್ ಡಿಶನ್ನು ಆರ್ಡರ್ ಮಾಡಿದಾಗ ಇದು ಅಸಲಿ ಪನ್ನೀರಾ ಅಥವಾ ನಕಲಿ ಪನ್ನೀರಾ ಅಂತ ನಮಗೆ ಗೊತ್ತಾಗೋದು ಹೆಂಗೆ? ಅದೇ ಒಂದು ದೊಡ್ಡ ಪ್ರಶ್ನೆ. ಅಸಲಿ ಪನ್ನೀರಿಗೂ ಮತ್ತು ನಕಲಿ ಪನ್ನೀರಿಗೂ ವ್ಯತ್ಯಾಸ ಏನು, ಅದು ಹೆಂಗೆ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ. ಅಸಲಿ ಪನ್ನೀರ್ ಹಾಲಿನಿಂದ ತಯಾರಾಗುತ್ತೆ ಮತ್ತು ಶುದ್ಧ ನೈಸರ್ಗಿಕವಾಗಿ ಉತ್ಪನ್ನವಾಗುತ್ತೆ ಮತ್ತು ಹಾಲಿನ ನೈಸರ್ಗಿಕ ಕೊಬ್ಬು ಇದರ ಅಂಶ. ಇದು ಅಸಲಿ ಪನ್ನೀರ್. ಇನ್ನು ಅನಲಾಗ್ ಪನ್ನೀರ್ ಇದು ಹೆಂಗಿರುತ್ತೆ ಅಂತಂದರೆ, ಹಾಲಿನ ಬದಲು ಬೇರೆ ಪದಾರ್ಥಗಳಿಂದ ಇದನ್ನು ತಯಾರು ಮಾಡಿರ್ತಾರೆ. ಹಾಲು ಬಳಸದೆ ನಕಲಿ ಕೃತಕ ಉತ್ಪನ್ನ ಅನ್ನುವಂಥದ್ದು ಇದರಲ್ಲಿರುತ್ತೆ ಮತ್ತು ಅಸಲಿ ಪನ್ನೀರಿನಂತೆ ರುಚಿ ಬರೋದಕ್ಕೆ ಕೆಮಿಕಲ್ಗಳನ್ನು ಬಳಸ್ತಾರೆ. ಸೊ ತಿನ್ನುವಾಗ ನಾವು ಒಂದ್ಸಲ ಮನೆಯಲ್ಲಿಯೇ ಪನ್ನೀರ್ ಮಾಡಿಕೊಂಡು ಒಂದ್ಸಲ ಟೇಸ್ಟ್ ಮಾಡೋಣ, ಆ ಒರಿಜಿನಾಲಿಟಿ ಹೆಂಗಿದೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಸವಿಯೋಣ. ಆ ರುಚಿ ಯಾವಾಗಲೂ ಬಾಯಲ್ಲಿ ಕುಳಿತುಕೊಂಡಿರುತ್ತಲ್ಲ, ಆ ರುಚಿ ಯಾವಾಗಲೂ ಬಾಯಲ್ಲಿರುತ್ತಲ್ಲ. ಸೊ ನಾವು ರೆಸ್ಟೋರೆಂಟಿಗೆ ಹೋಗಿ ತಿಂದಾಗ ಅದೇ ರುಚಿ ಬಂತು ಅಂತಂದರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ, ನಥಿಂಗ್ ರಾಂಗ್. ಅದೇ ರುಚಿ ಏನಾದರೂ ಬಂದರೆ ಓಕೆ, ಏನೋ ಒಂದು ಪ್ರಮಾಣಕ್ಕೆ ಇದು ಒರಿಜಿನಲ್ ಪನ್ನೀರ್ ಅಂತ ಹೇಳ್ಬೋದು. ಎಸ್, ಇನ್ನು ನಿಂಬೆ, ವಿನೆಗರ್ ಇದನ್ನೆಲ್ಲ ಅಂದರೆ ಸಿಟ್ರಿಕ್ ಆ್ಯಸಿಡನ್ನು ಬಳಕೆ ಮಾಡ್ತಾರೆ ಒರಿಜಿನಲ್ ಪನ್ನೀರ್ಗೆ. ಅಸಲಿ ಪನ್ನೀರ್ ತಯಾರಿಕೆಯ ಬೆಲೆ ಹೆಚ್ಚಳ, ಭಾರಿ ದುಬಾರಿ ಅದು. ಇನ್ನು ಇದಕ್ಕೆ ಪಾಮ್ ಆಯಿಲು, ಕೊಬ್ಬು, ಪ್ರೋಟೀನ್ ಬಳಕೆ ಮಾಡ್ತಾರೆ ಮತ್ತು ಅದೇನೋ ಕಲರ್ ಬರೋದಕ್ಕೆ ವೈಟ್ ಪೌಡ್ರ್ ಹಾಕ್ತಾರಂತೆ. ಇನ್ನು ಇದಕ್ಕೆ ಬೆಲೆ ಬಹಳ ಕಮ್ಮಿ. ಇದನ್ನು ತಯಾರಿಸೋದಕ್ಕೆ, ಅನಲಾಗ್ ಪನ್ನೀರನ್ನು ತಯಾರಿಸೋದಕ್ಕೆ ಬೆಲೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕಡಿಮೆ. ಆದ್ದರಿಂದ ಕಡಿಮೆ ಬೆಲೆಯಲ್ಲಿ ಈ ತರಹದ ಅನಲಾಗ್ ಪನ್ನೀರ್ಗಳನ್ನು ತಯಾರಿಸಿ ಜನರ ಆರೋಗ್ಯವನ್ನು ಕೆಲ ರೆಸ್ಟೋರೆಂಟ್ಗಳ ಮಾಲೀಕರು ಮಾಡ್ತಾ ಇದ್ದಾರೆ, ಜನಗಳ ಆರೋಗ್ಯವನ್ನು ಕೆಡಿಸ್ತಾ ಇದ್ದಾರೆ. ಅದಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಬಿಗ್ ಬ್ರೇಕ್ ಬಿದ್ದಿದೆ. ಕೃತಕ ಪನ್ನೀರ್ ಇನ್ಮೇಲೆ ರಾಜ್ಯದಲ್ಲಿ ಇಲ್ಲ. ಅದರಿಂದ ಸ್ವಲ್ಪ ಪನ್ನೀರ್ ತಿನ್ನೋಕ್ಕಿಂತ ಮುಂಚೆ ಬಿವೇರ್. ಎಸ್, ಒಟ್ಟಾರೆಯಾಗಿ ಇದು ಈ ಹೊತ್ತಿನ ಟಾಪ್ ಸ್ಟೋರಿಗೆ 3 ಪ್ರಮುಖ ಸುದ್ದಿಗಳು. ಮತ್ತು ಮುಂದಿನ ಟಾಪ್ ಸ್ಟೋರಿಯಲ್ಲಿ ಮತ್ತೆ 3 ಪ್ರಮುಖ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.